ಚಾನಲ್ಗೆ ಸ್ವಾಗತ. ನಿಮ್ಗೆಲ್ಲರಿಗೂ ತಿಳಿದಿದೆ, ಜನವರಿ 4ಕ್ಕೆ ನಮ್ಮ ಅಸೋಸಿಯೇಷನ್ ವತಿಯಿಂದ ಅಂದರೆ ಆತ್ಮೀಯ ಅಸೋಸಿಯೇಷನಿಂದ ಸತ್ವ ಸಂಗಮದ 2ನೇ ವರ್ಷದ ಕಾರ್ಯಕ್ರಮನ ಅಳವಡಿಸ್ಕೊಂಡಿದ್ವಿ. ಈ ವರ್ಷ ನಮ್ಮ ಕಾರ್ಯಕ್ರಮದ ಮೂಲ ಉದ್ದೇಶ ನಾವು ತಗೊಂಡಿರೋದು ನೇತ್ರ ಅಂದರೆ ಕಣ್ಣಿಗೆ ಸಂಬಂಧಪಟ್ಟಂತಹ ಎಲ್ಲ ಸಹಾಯಗಳು ಯಾವ್ಯಾವ ಕ್ಷೇತ್ರದಲ್ಲಿ ಸಹಾಯ ಮಾಡಬಹುದು ಅನ್ನೋದನ್ನ ನಾವು ತಿಳ್ಕೊಂಡು ಈ ವರ್ಷ ನಾವು ಅದನ್ನು ಅಳವಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇದಕ್ಕೋಸ್ಕರನೇ ಒಂದು ಸಣ್ಣ ಆ ದಿನದ ಕಾರ್ಯಕ್ರಮದ ಒಂದು ಸಣ್ಣ ಫೋಟೋಸ್ಗಳನ್ನು ಶೇರ್ ಮಾಡ್ತಾ ಇದ್ದೀವಿ. ಇವರೆಲ್ಲ ಪುಟ್ಟಾಯಿ ಬೊಂದಡೆ ಆಶ್ರಮದ ವೃದ್ಧರು. ಸೊ ಇವರಲ್ಲಿ ಕೆಲವರಿಗೆ ಕ್ಯಾಟ್ರಾಕ್ಟ್ ಆಪರೇಷನ್ ಅವಶ್ಯಕತೆ ಇದೆ, ಅಂದರೆ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ. ಸೊ ಅದಕ್ಕೋಸ್ಕರ ಇವತ್ತು ನಾವು ಸೃಷ್ಟಿ ಸ್ಪೆಷಾಲಿಟಿ ಐ ಕ್ಲಿನಿಕ್ ದಾವಣಗೆರೆಯಲ್ಲಿರುವಂಥ ಕ್ಲಿನಿಕ್ಕಿಗೆ ಕರ್ಕೊಂಡು ಬರ್ತಾ ಇದ್ದೀವಿ. ಸೊ ಇಂಥ ಒಳ್ಳೆ ಕೆಲಸಕ್ಕೆ ನಮಗೆ ಪೂರ್ತಿ ಸಹಾಯ ಹಸ್ತ ನೀಡಿರೋದು ಡಾಕ್ಟರ್ ರವೀಂದ್ರನಾಥ್ ಸರ್ ಅವರು. ಇವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ಸರ್ ನಿಮಗೋಸ್ಕರ ಒಂದು ತುಂಬು ಹೃದಯದ ಧನ್ಯವಾದಗಳು. ಸೊ ಮುಂದಿನ ವೀಡಿಯೋಸ್ ನೀವೇ ನೋಡ್ಬೋದು. ಸೊ ಇವತ್ತು ಅವ್ರ ಆಪ್ರೇಷನ್ ಇದೆ. ಸೊ ಎಲ್ಲ ಸಕ್ಸಸ್ಫುಲ್ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಾವಿವತ್ತು ಹೋಗ್ತಾ ಇದ್ದೀವಿ. ಇವ್ರ ಬ್ಲಡ್ ಟೆಸ್ಟ್ ಎಲ್ಲ ಆಗಿದೆ. ಸೊ ಬ್ಲಡ್ ಟೆಸ್ಟ್ ಎಲ್ಲ ನಾರ್ಮಲ್ ಬಂದಿದೆ. ಸೊ ರಿಪೋರ್ಟ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ರಿಪೋರ್ಟ್ ಕಲೆಕ್ಟ್ ಮಾಡಿ ನಿಮ್ಗೆಲ್ಲರಿಗೂ ತಿಳಿದೇ ಇರುತ್ತೆ, ಯಾವುದೇ ಆಪರೇಷನ್ ಇದ್ರೂ ಕನ್ಸರ್ನ್ ಸೈನ್ ಅಂತ ಹಾಕಿಸ್ಕೊಳ್ತಾರೆ. ಸೊ ಆ ಪ್ರೊಸೀಜರ್ ಕೂಡ ನಾವಿಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಇವರಿಗೆ ಯಾರೇ ಇಲ್ಲದೆ ಇರೋದ್ರಿಂದ ಅಸೋಸಿಯೇಷನ್ ವತಿಯಿಂದಾನೇ ಅದನ್ನು ಕೂಡ ನಾವು ಕಂಪ್ಲೀಟ್ ಮಾಡಿದೀವಿ. ಸೊ ಸೈನ್ ಪ್ರೊಸೀಜರ್ ಕಂಪ್ಲೀಟ್ ಆದ ತಕ್ಷಣ ಅವರು ಅಡ್ಮಿಟ್ ಮಾಡ್ಕೊಳ್ತಾರೆ. ಅಡ್ಮಿಟ್ ಮಾಡಿ ಮಧ್ಯಾಹ್ನ 7:30 ಮೇಲೆ ನಮ್ಗೆ ಆಪರೇಷನ್ ಕರಿತೀವಿ ಅಂತ ಕೂಡ ತಿಳಿಸಿದ್ದಾರೆ. ಇಲ್ಲೊಂದು ಡ್ರಾಪ್ಸ್ ಹೇಳಿದ್ದಾರೆ ನಮಗೆ ಹಾಕಕ್ಕೆ. ಸೊ ಇದು ಹೇಗಂದ್ರೆ 5 ಟೈಮ್ಸ್ ಹಾಕಬೇಕು. 10 ಮಿನಿಟ್ಸ್ ಅನ್ನೋದು ಟೈಮ್ ಇಟ್ಕೊಂಡು ನಾವು ಹಾಕ್ಬೇಕು 5 ಟೈಮ್ಸ್. ಸೊ ಅದೆಲ್ಲ ಹಾಕಿದೀವಿ. ಈಗ ನೆಕ್ಸ್ಟ್ ನಮ್ಮ ಆಪರೇಷನ್ ಕರೀತಿದ್ದಾರೆ. ಅದಾದ ತಕ್ಷಣ ಆಪರೇಷನ್ ಕಳಿಸ್ತಾರೆ. ಇಲ್ಲಿ ನೋಡ್ಬೋದು, ಟಿವಿಲಿ ನಮಗೆ ಹೊರಗಡೆ ಕೂತಾಗ ಎಲ್ಲದೂ ತೋರಿಸ್ತಾ ಇರ್ತಾರೆ. ಪೇಷಂಟ್ ಒಳಗಡೆ ಇರ್ಬೇಕಾದ್ರೆ ಏನ್ ಆಪರೇಷನ್ ಮಾಡಿದ್ರು, ಅದು ಲೆನ್ಸ್ ಹಾಕೋದಾಗಿರ್ಬೋದು, ಕ್ಯಾಟ್ರಾಕ್ಟಿನ ಆಪರೇಷನ್ ನಿಮ್ಗೆಲ್ಲ ಗೊತ್ತಿದೆ, ಪೊರೆ ತೆಗಿಯೋದು. ಸೊ ಆ ಪ್ರೊಸೀಜರ್ಗಳು ನಾವಿಲ್ಲಿ ಹೊರಗಡೆ ಕೂತ್ಕೊಂಡು ನಮ್ಮ ಪೇಷಂಟ್ಗಳು ಒಳಗೋದಾಗ ನಾವು ಅದನ್ನಲ್ಲಿ ನೋಡ್ಕೋಬಹುದು. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಎಲ್ಲದೂ ಕ್ಲಿಯರ್ ಆಗಿ ಕಾಣುತ್ತೆ. ಸೊ ಅವ್ರ ತೆಗಿತಾ ಇರೋದಾಗಿರ್ಬೋದು, ಇರೋದೆಲ್ಲ. ಸೊ ಇದೆಲ್ಲ ಚೆನ್ನಾಗಾಗಿ ಅವರೆಲ್ಲ ಆರಾಮಾಗ್ಲಿ, ಬೇಗ ಆರಾಮಾಗಿ ಹೊರಗೆ ಬರ್ಲಿ ಅಂತ ಆಶಿಸ್ತೀವಿ. ನಾನು ಪ್ರಸನ್ನ. ನೋಡ್ತಾ ಇದ್ದೀರಾ, ಇದು ಪುಡ್ಲಿಕ್ ಅವರು, ಆಮೇಲೆ ಗೌರಮ್ಮ ಅಂತ. ಇವತ್ತು ಮಾರ್ನಿಂಗ್ ನಮ್ಮ ಆತ್ಮೀಯ ಅಸೋಸಿಯೇಷನ್ ಕಡೆಯಿಂದ ನಾವು ಇವರಿಬ್ಬರನ್ನ ಕರ್ಕೊಂಡು ಬಂದ್ವಿ. ನಮ್ಮ ಡೈರೆಕ್ಟರ್ಸ್ ಕರ್ಕೊಂಡು ಬಂದು ಬೆಳಗ್ಗಿಂದ ಸಂಜೆ ತನಕ ಎಲ್ಲೇ ಇದ್ದಾರೆ. ಇವರಿಬ್ಬರು ಆಪ್ರೇಷನ್ ಆಗಿದೆ, ಆಪ್ರೇಷನ್ ಕೂಡ ಸಕ್ಸಸ್ ಆಗಿದೆ. ಸರ್ ಅವ್ರು ಕಾಲ್ ಮಾಡಿದ್ರು, ತುಂಬ ಚೆನ್ನಾಗಿದೆ, ಆಪ್ರೇಷನ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇನ್ನು 2 ವೀಕ್ಸ್ ಆದಮೇಲೆ ಇವ್ರು ಕರ್ಕೊಂಡು ಬರೋಕ್ಕೆ ಹೇಳಿದ್ದಾರೆ. ಚೆನ್ನಾಗಿದೆ, ಚೆನ್ನಾಗಿ ರೆಸ್ಟ್ ಮಾಡಿ. ಅವ್ರು ಹೇಳ್ದಂಗೆ ಟ್ರೀಟ್ಮೆಂಟ್ ಡ್ರಾಪ್ಸ್ ಎಲ್ಲ ಹಾಕ್ಕೊಳ್ಳಿ ನೀಟಾಗಿ, ಆಯ್ತಲ್ಲ. ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಮನೆಗೆ. ನಾವು ಆಶ್ರಮ ಬಿಡಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ನಮಗೆ. ಇದಕ್ಕೆ ದೊಡ್ಡ ಧನ್ಯವಾದ ಹೇಳಬೇಕು ನಮ್ಮ ರವೀಂದ್ರ ಸರ್ ಅವರಿಗೆ. ನಮಗೆ ಬೆಳಗ್ಗಿಂದನೂ ಪಾಪ ಇಷ್ಟು ಚೆನ್ನಾಗಿ ನೋಡ್ಕೊಬೇಕು, ಗೈಡೆನ್ಸ್ ಕೊಟ್ಬಿಟ್ಟು ಮುಂದೆ ಬರುತ್ತೆ ಪೇಷಂಟಿಗೆ ಕೂಡ ಕರ್ಕೊಂಡು ಬನ್ನಿ, ನಮ್ಮ ಕಡೆಯಿಂದ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲ ಫುಲ್ ಫ್ರೀ ಮಾಡಿಕೊಟ್ಟಿದ್ದಾರೆ ನಮಗೆ, ಅಮ್ಮಂದರಿಗೆ ಮತ್ತು ಇವರಿಗೆಲ್ಲ. ಹಾಗಾಗಿ ಅವ್ರಿಗೆ ತುಂಬ ನಮ್ಮ ಆತ್ಮೀಯ ಅಸೋಸಿಯೇಷನ್ ಕಡೆಯಿಂದ ತುಂಬ ತುಂಬ ಧನ್ಯವಾದ ಹೇಳ್ತೀವಿ. ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ನಮಸ್ತೆ. ನನ್ನ ಟೀಮ್ ಇವರು ಅಲ್ಲೊಬ್ರು ವೀಡಿಯೋ ಮಾಡ್ತಿದ್ದಾರೆ, ಪ್ರಿಯಾಂಕಾ ಅಂತ ಅವರು ಪಾಲ್ಗೊನಿ. ರೋಶ್ನಿ ಮ್ಯಾಮ್ ಮನೆಗೆ ಹೋಗಿದ್ದಾರೆ, ಅವ್ರ ಮಗು ಸ್ಕೂಲಿಂದ ಬರ್ತಾರೆ ಅಂತ. ಜಸ್ಟ್ ನಮ್ಮ ಇವತ್ತಿನ ಡ್ಯೂಟಿ ಮುಗಿದಿದೆ. ಮಾರ್ನಿಂಗಿಂದ ಇವ್ರುಗಳೇ ಕೆಲಸ ಮಾಡಿರೋದು. ನಾನು ಜಸ್ಟ್ ಇವಾಗ ಬಂದು ಜಾಯ್ನ್ ಆಗಿದ್ದೀನಿ. ಅವ್ರ ಆಪ್ರೇಷನ್ ಆಗಿದೆ.
ಗೌರಮ್ಮ ಮತ್ತು ಪುಂಡ್ಲಿಕ ಅವ್ರದ್ದು. ಅವ್ರನ್ನ ಸೇಫಾಗಿ ಅವ್ರನ್ನ ಮನೆ ಆಶ್ರಮಕ್ಕೆ ಕರ್ಕೊಂಡು ಬಿಟ್ಟಿದ್ದೀವಿ. ಅವ್ರಿಗೆ ಏನೇನು ಹಾಕಬೇಕು, ಮೆಡಿಸನ್ನ, ಡ್ರಾಪ್ಸ್ ಏನೇನು ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ ಅವ್ರು ನೀತಾ ಅವರು. ಇನ್ನು 1 ವೀಕ್ ಆದಮೇಲೆ ಮತ್ತೆ ಅವ್ರು ಫೋನ್ ಮಾಡಿ ಮಾತಾಡಿ ಅವ್ರ ವಿಚಾರಗಳನ್ನ ತಿಳ್ಕೊಂಡು ಮತ್ತೆ ಅವ್ರನ್ನ 15 ಡೇಸ್ ಅದನ್ನ ಕರ್ಕೊಂಡು ಹೋಗಬೇಕು, ಅವ್ರು ಬಂದು ಕರ್ಕೊಂಡು ಹೋಗ್ತೀವಿ ಅಂತ ನೀತಾ ಮತ್ತು ಪಾಲ್ಗುಣಿ ಮ್ಯಾಮ್ ಹೇಳಿದ್ದಾರೆ. ಇನ್ನೊಂದು ವಿಷಯ ಅಂದರೆ ರವೀಂದ್ರ ಸರ್ ಬಗ್ಗೆ ಹೇಳಬೇಕು. ಅವರ ಈ ಒಂದು ಸೇವೆ, ನಿಸ್ವಾರ್ಥ ಸೇವೆಗೆ ನಾವು ನಮ್ಮ ಆತ್ಮೀಯ ಅಸೋಸಿಯೇಷನ್ ತುಂಬಾ ಆಭಾರಿಯಾಗಿರ್ತೀವಿ. ಅವರ ಪ್ರತಿ ಎಷ್ಟು ಜನ ಆದ್ರೂ ಅವ್ರನ್ನ ಮಾಡ್ತೀನಿ ಅನ್ನೋ ಭರವಸೆ ಅವ್ರು ಕೊಟ್ಟಿದ್ದಾರೆ. ಈ ಥರ ಒಂದು ಆಶ್ರಮದಲ್ಲಿರುವಂಥ ತಂದೆ ತಾಯಿಗಳಿಗೆ ನಾವು ನೋಡ್ಕೊಳೋಕ್ಕೆ ಭಾಗ್ಯ ಕೊಟ್ಟಿದ್ದಕ್ಕೆ, ಆ ಥರ ಒಂದು ಸೇವೆ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ನಾವು ಅವ್ರಿಗೆ ಚಿರಋಣಿಯಾಗಿರ್ತೀವಿ. ಥ್ಯಾಂಕ್ಸ್ ಎ ಲಾಟ್ ಸರ್. ನಮ್ಮ ಆತ್ಮೀಯ ಎಂಟೈರ್ ಟೀಮ್ ಕಡೆಯಿಂದ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು.